ಹೇ ಗಾಯ್ಸ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರ್. ಸ್ಟಾಪ್ ಕ್ರಿಕೆಟಿಂಗ್ ಅಪ್ಡೇಟ್ಸ್ಗೆ ಸ್ವಾಗತ. ವೆಲ್ಕಮ್ ಬ್ಯಾಕ್ ಮಗ. ಎಲ್ಲರಿಗೂ ಮೊದಲನೇ ಅಪ್ಡೇಟ್ಗೆ ಹೋಗೋ ಸಮಯ. ಸ್ಟ್ರೈಟ್ ಅವೇ ಫಸ್ಟ್ ಅಪ್ಡೇಟು ರೋಹಿತ್ ಶರ್ಮಾ ರಿಲೇಟೆಡು. ICC ಅವರು ಸಿಕ್ಕಾಪಟ್ಟೆ ರೀಲೆಲ್ಲ ಬಿಟ್ಬಿಟ್ಟು ವೈರಲ್ ಮಾಡಿಬಿಟ್ಟಿದ್ದಾರೆ. ರೋಹಿತ್ ಶರ್ಮಾನ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಕರ್ಕೊಂಡು ಬರ್ತಾ ಇದ್ದಂಗೆ ಅದಕ್ಕೊಂಥರ ನೋಡಿ ಹೆಂಗಿದೆ ಅಂತ. ಲಾಸ್ಟ್ ಸೈಕಲ್ಲು ವರ್ಲ್ಡ್ ಕಪ್ನ ಗೆಲ್ತಾರೆ, ಈ ಕಡೆಯಿಂದ ಅವರೇ ಟ್ರೋಫಿನ ತೊಗೊಂಬಂದ್ಬಿಟ್ಟಿರ್ತಾರೆ. ಸೊ ಇದೆಲ್ಲರಿಗೂ ಸಿಗೋದಿಲ್ಲ, ಎಲ್ಲರಿಗೂ ಬರೋದು ಕೂಡ ಇಲ್ಲ. ಸೊ ನೋಡಿ ಎಷ್ಟು ಜನಕ್ಕೆ ಬರುತ್ತೆ ಈ ಥರ ಒಂಥದ್ದು. ಅವರೇ ಒಂಥರ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಬಂದ್ಬಿಟ್ಟು ಅವ್ರು ಗೆದ್ದಿರೋಂಥ ಟ್ರೋಫಿನ ಅವರೇ ತೊಗೊಂಬಂದಿಡೋವಂಥದ್ದು. ಸೊ ಅವ್ರು ಹೇಳಿದ್ದಾರೆ ಈ ಥರ ಒಂದು ಮೂಮೆಂಟ್ ನಾನು ಅನ್ಕೊಂಡಿರಲಿಲ್ಲ, ಈ ಥರ ಒಂದು ಇಷ್ಟು ಬೇಗ ನಾನು ಬ್ರ್ಯಾಂಡ್ ಅಂಬಾಸಿಡರ್ ಆಗ್ತೀನಿ T20 ವರ್ಲ್ಡ್ ಕಪ್ಗೆ ಅಂತ ಅನ್ಕೊಂಡಿರಲಿಲ್ಲ. ಆ್ಯಂಡ್ ಟ್ರೋಫಿನ ತೊಗೊಂಬಂದು ನಾನೇ ಇಡ್ತೀನಿ ಅಂತಲೂ ಕೂಡ, ಗೆದ್ದಿರೋ ಟ್ರೋಫಿನ ತೊಗೊಂಬಂದು ನಾನೇ ಇಡ್ತೀನಿ ಅಂತಲೂ ಕೂಡ ಅನ್ಕೊಂಡಿರಲಿಲ್ಲ ಅಂತ. ಆ್ಯಂಡ್ ಒಂದು ಸ್ಟೇಟ್ಮೆಂಟ್ ಪಾಸ್ ಮಾಡಿದ್ದಾರೆ ರೋಹಿತ್ ಶರ್ಮಾ. ನೀವು ಕ್ಲೋಸಾಗಿ ಗಮನಿಸ್ತು ಅಂತ ಅಂದರೆ, ಏನು ಗುರು ಈ ಥರ ಎಲ್ಲ ಅನಲೈಸ್ ಮಾಡ್ತಾರೆ ಇವರು. ನಾವು ಅಂದ್ಕೊಂಡಿದ್ದೇನು ಅಂತಂದರೆ 300 ಬರ್ಬೋದು ಈ ವರ್ಲ್ಡ್ ಕಪ್ಪಲ್ಲಿ ಅಂತ. ಅಂದರೆ ಇನ್ನೂ ಬಂದರೂ ಬರ್ಬೋದು ಗೊತ್ತಿಲ್ಲ, 300 ಬರ್ಬೋದು ಈ ವರ್ಲ್ಡ್ ಕಪ್ಪಲ್ಲಿ ಅಂತ ನಾವೆಲ್ಲ ಅಸಂಪ್ಷನ್ ಮಾಡಿರುವಂಥದ್ದು. ಸಿಕ್ಕಾಪಟ್ಟೆ ಕ್ರಿಕೆಟರ್ಸ್ಗಳೆಲ್ಲ 300 ಬರ್ಬೋದು ಈ ವರ್ಲ್ಡ್ ಕಪ್ಪಲ್ಲಿ, ಯಾಕಂದರೆ ಬ್ಯಾಟಿಂಗ್ ಸಿಕ್ಕಾಪಟ್ಟೆ ಆಡ್ತಾ ಇದ್ದಾರೆ, ಸಿಕ್ಕಾಪಟ್ಟೆ ಹಿಂಗಿರುತ್ತೆ ಸೌಂಡು ಅಂತ ಎಲ್ಲ ಅಂದ್ಕೊಂಡಿದ್ದಾರೆ. ಬಟ್ ರೋಹಿತ್ ಶರ್ಮಾ ಹೇಳ್ತಾರೆ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಎಂಟ್ರಿ ಕೊಡೋಂಥ ಟೈಮಲ್ಲಿ ದೇರ್ ವಿಲ್ ಬಿ ಸಮಥಿಂಗ್ ಇನ್ ಫಾರ್ ದ ಬೌಲರ್ಸ್ ಅಂತ ಹೇಳ್ತಾರೆ. ಸೊ ನೋಡಿದ್ರ ಅಂತ ಅನ್ಕೊಂಡಿದ್ದೀನಿ. ICC ರಿಲೀಸ್ ಮಾಡೋಂಥ ಒಂದು ವಿಡಿಯೋದಲ್ಲಿ ಪಿಚ್ ಹತ್ರ ಬರ್ತಾ ಇರಬೇಕಾದ್ರೆ ಅವ್ರು ಹೇಳ್ತಾರೆ ಈ ವರ್ಲ್ಡ್ ಕಪ್ಪಲ್ಲಿ ಬೌಲರ್ಸ್ಗಳಿಗೆ ಸ್ಪೆಷಲ್ ಆಗಿರುತ್ತೆ ಗುರು ಅಂತ. ಅದೇ ರೀತಿ ಸಾಕ್ತಾ ಇದೆ. ಅಂಥ ಹೆವಿ ಹೈ ಸ್ಕೋರಿಂಗ್ ಮ್ಯಾಚ್ಗಳು ನಾವು ಎಕ್ಸ್ಪೆಕ್ಟ್ ಮಾಡೋ ರೀತಿ, ಅಂದರೆ ಎಲ್ಲ ವಾರ್ಮ್ ಅಪ್ ಮ್ಯಾಚೆಲ್ಲ ಆಯ್ತಲ್ಲ 240, ಜೊತೆಗೆ ಇಂಡಿಯಾ ವರ್ಸಸ್ ನ್ಯೂಜಿಲ್ಯಾಂಡ್ ಸೀರೀಸಲ್ಲೆಲ್ಲ ಆಯ್ತಲ್ಲ ಫುಲ್ ಆನ್ ಅಜ್ಜಿ ಹೆವಿ ಬ್ಲಾಸ್ಟ್ಗಳು. ಸೊ ಆ ಥರ ಎಲ್ಲ ಆಗ್ತಾನೆ ಇಲ್ಲ. ಎಲ್ಲ ಒಂಥರ ಲೋ ಸ್ಕೋರಿಂಗ್ ಗೇಮ್ಗಳು, ಮೀಡಿಯಮ್ ಸ್ಕೋರಿಂಗ್ ಗೇಮ್ಗಳು, ಜೊತೆಗೆ ಬೌಲರ್ಸ್ಗಳು ಸಖತ್ತಾಗೆ ಪರ್ಫಾರ್ಮ್ ಮಾಡ್ತಾ ಇರೋಂಥದ್ದೆಲ್ಲ ನೋಡ್ತಾ ಇದ್ದೀವಿ ಈ ಒಂದು ಟೂರ್ನಮೆಂಟಲ್ಲಿ. ನೋಡ್ದಲ್ಲಪ್ಪ ಸ್ಯಾಮ್ ಕರ್ನ್ ಯಾವ ಥರ ಡಿಫೆಂಡ್ ಮಾಡಿಕೊಡ್ರು ಅಂತ ಲಾಸ್ಟ್ ಓವರಲ್ಲಿ. ಸೊ ಒಂಥರ ಬೌಲರ್ಸ್ಗಳು ಮ್ಯಾಚ್ನ ಗೆಲ್ಸೋದನ್ನ ನೋಡ್ತಾ ಇದ್ದೀವಿ ನಾವು, ಬ್ಯಾಟರ್ಸ್ಗಳು ಗೆಲ್ಸೋದಕ್ಕಿಂತ. ಸೊ ಇದಕ್ಕಿಂತ ಒಂದು ಬೆಟರ್ ಅನಾಲಿಸಿಸ್ ಯಾರು ಮಾಡಲ್ಲ ಅಂತ ಕಾಣಿಸುತ್ತೆ. ಅಪ್ಡೇಟ್ ಬಿಟ್ಟು ನಿನ್ನೆ ಮ್ಯಾಚ್ ನೋಡಾದ ನಂತರ, ನಿನ್ನೆ ನೇಪಾಳದವರು ಆಪ್ ಇಟ್ಬಿಟ್ಟಿದ್ರು ಆಲ್ಮೋಸ್ಟ್ ಇಂಗ್ಲೆಂಡ್ ಅವ್ರಿಗೆ. ಆ ಮ್ಯಾಚ್ ನೋಡಾದ ನಂತರ ಡೇಲ್ ಸ್ಟೇನ್ ಅವರು ಒಂದು ಎಕ್ಸಲಿ ಒಂದು ಪೋಸ್ಟ್ನ ಹಾಕ್ತಾರೆ. ಐ ಆಫರ್ ಮೈ ಸರ್ವಿಸ್ ಟು ಯು ಇಫ್ ಯು ಎವರ್ ನೀಡ್ ಮೀ ಅಂತ ಹಾಕೊಂಡಿದ್ದಾರೆ. ಏನು ಗುರು ಆಡಿದ್ರೆ ನೀವು, ನಿಮ್ಮ ಸರ್ವಿಸ್ ಏನು ಅಂದರೆ ನಮ್ಮ ಸರ್ವಿಸ್ ಏನಾದ್ರು ನಿಮಗೆ ಬೇಕು ಅಂತಂದರೆ ನಾವು ಬಂದ್ಬಿಟ್ಟು ನಿಮಗೆ ಸರ್ವಿಸ್ ಕೊಡೋದಕ್ಕೆ ರೆಡಿ. ಅಂದರೆ ಕೋಚಿಂಗೋ, ಸಪೋರ್ಟ್ ಸ್ಟಾಫೋ, ಯಾವುದೋ ಒಂದು ರೀತಿಲಿ ಕೋಚ್ ಆಗೋ, ಯಾವುದೋ ಒಂದು ರೀತಿಲಿ ಮೆಂಟರ್ ಆಗೋ, ನಾನು ಬರೋದಕ್ಕೆ ರೆಡಿ ಗುರು ನಿಮಗೆ. ಆ ಥರ ಬ್ರ್ಯಾಂಡ್ ಆಫ್ ಕ್ರಿಕೆಟನ್ನು ನೀವು ಆಡ್ತಾ ಇದ್ದೀರಾ, ಖುಷಿ ಆಗೋಯ್ತು ನಿಮ್ಮ ಮ್ಯಾಚ್ನ ನೋಡ್ಬಿಟ್ಟು ಅಂತ ಹೇಳಿದರೆ. ಒಟ್ಟಲ್ಲಿ ಡೇಲ್ ಸ್ಟೇನ್ನ ಮನಸ್ಸನ್ನ ಗೆದ್ದಿದ್ದಾರೆ ನೇಪಾಳ ಕ್ರಿಕೆಟರು ಅಂತ ಹೇಳಬೇಕು. ಅಪ್ಡೇಟ್ ನಂಬರ್ 3 ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನು ಅಂತಂದರೆ, ಆಫ್ಟರ್ ಇಂಡಿಯಾ ಮ್ಯಾಚ್ ಆದ ನಂತರ ಸಿಕ್ಕಾಪಟ್ಟೆ ಡಿಮ್ಯಾಂಡಲ್ಲಿರುವಂಥ ಟಿಕೆಟ್ಸ್ಗಳು ಯಾವುದು ಅಂತಂದರೆ, ಆಸ್ಟ್ರೇಲಿಯಾ ಮ್ಯಾಚಸ್ಸಾ, ನ್ಯೂಜಿಲ್ಯಾಂಡ್ ಮ್ಯಾಚಸ್ಸಾ, ಸೌತ್ ಆಫ್ರಿಕಾ ಮ್ಯಾಚಸ್ಸಾ, ಇಂಗ್ಲೆಂಡ್ ಮ್ಯಾಚಸ್ಸಾ, ಶ್ರೀಲಂಕಾ ಮ್ಯಾಚಸ್ಸಾ, ಅಲ್ಲಾಗಿರೋ ನೇಪಾಳ ಮ್ಯಾಚ್ ಟಿಕೆಟ್ಸ್ಗಳಿಗೆ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇದೆಯಂತೆ ಇಂಡಿಯಾ ಮ್ಯಾಚ್ ಆದ ನಂತರ. ಯಾಕಂದ್ರೆ ಗೊತ್ತಿಲ್ಲ ಎಷ್ಟು ಜನ ನೇಪಾಳೀಸು ಇಂಡಿಯಾದಲ್ಲಿ ಬಂದ್ಬಿಟ್ಟಿದ್ದಾರೆ ಅಂತ. ಒಟ್ಟಲ್ಲಿ ಕ್ರೇಜು ಆ ಮಟ್ಟಿಗಿದೆ ಅಂತ. ನೋಡ್ದಲ್ಲಪ್ಪ ನನ್ನ ಯಾವ ರೇಂಜಿಗೆ ಕ್ರೇಜ್ ತೋರಿಸ್ತಾ ಇದ್ರು ಅಂತ ಫ್ಯಾನ್ಸ್ಗಳು, ನೇಪಾಳ ಕ್ರಿಕೆಟ್ ಫ್ಯಾನ್ಸ್ಗಳೆಲ್ಲ. ಒಂಥರ ಫೋರ್ಸು ಇರಬೇಕು. ನಾವೇ ಫೋರ್ಸು ಅಂತ ಹೇಳ್ತೀವಿ, ನಮ್ಮ RCB ಫ್ಯಾನ್ಸ್ಗಳೇ ಫೋರ್ಸು ಅಂತ ಅಂತೀವಿ. ಇವರು ಒಂಥರ ಅವ್ರಿಗಿಂತ ಎಕ್ಸ್ಟ್ರಾರ್ಡಿನರಿ ಫೋರ್ಸ್ ಥರ ಕಾಣಿಸ್ತಾ ಇದ್ದಾರೆ. ಯಾಕಂದರೆ ಆ ಥರ ಟಿಕೆಟಿಗೆ ಮುಗಿಬಿದ್ದಿದ್ದಾರೆ. ಸೆಕೆಂಡ್ ಡಿಮ್ಯಾಂಡ್ ಇವ್ರದೇ ಜಾಸ್ತಿ ಅಂತಿರೋದು. ಅಪ್ಡೇಟ್ ನಂಬರ್ 4 BCCIನ ಸೆಕ್ರೆಟರಿ ಆಗಿರುವಂಥ ದೇವಜಿತ್ ಸಿಕ್ಯಾ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ವಿರಾಟ್ ಕೊಹ್ಲಿ ಆ್ಯಂಡ್ ಗೌತಮ್ ಗಂಭೀರ್ ರಿಲೇಟೆಡು. ನಾನು ಅವರು ಹೊಸದಾಗಿ ಅಪಾಯಿಂಟ್ ಆದಾಗಿಂದ, ಗಂಭೀರ್ ಅವರು ಕೋಚಾಗಿ ಅಪಾಯಿಂಟ್ ಆದಾಗಿಂದ ನೋಡೇ ಇಲ್ಲ ಗುರು ವಿರಾಟ್ ಕೊಹ್ಲಿ ಜೊತೆಗೆ ಜಗಳ ಮಾಡುವಂಥದ್ದು, ಅಂದರೆ ಕಿತ್ತಾಡುವಂಥದ್ದವರು, ಅವ್ರ ಮೇಲೆ ಇವ್ರು ಬೈಯುವಂಥದ್ದು, ಇವ್ರ ಮೇಲೆ ಅವ್ರು ಬೈಯುವಂಥದ್ದು, ಆಮೇಲೆ ಒಂಥರ ಬೇರೆ ಪ್ಲೇಯರ್ಸ್ಗಳ ಹತ್ರ ಹೋಗ್ಬಿಟ್ಟು ಮಾತಾಡುವಂಥದ್ದು, ಚಾಡಿ ಚುಚ್ಚುವಂಥದ್ದು, ಅವೆಲ್ಲ ಮಾಡ್ತಾ ಇಲ್ಲ, ಅವೆಲ್ಲ ಮಾಡೋದಿಲ್ಲ ಇವರು. ಸಿಕ್ಕಾಪಟ್ಟೆ ಜಾವೆಲ್ ಆಗಿದ್ದಾರೆ ಆ್ಯಂಡ್ ಫ್ರೆಂಡ್ಲಿ ಆಗಿದ್ದಾರೆ ಅಂತ ನನಗೆ ಅನ್ನಿಸ್ತಾ ಇದೆ. ನಾನು ನೋಡಿರೋ ಪ್ರಕಾರ ಹಂಗೇನೆ ಅನ್ನಿಸ್ತಾ ಇದೆ ಅಂತ ಹೇಳಿದರೆ. ಬಟ್ ಏನೇ ಇರ್ಬೋದು, ಇವಾಗ ಚೆನ್ನಾಗಿರ್ಬೋದು, ಬಟ್ ಹಳೇದೆಲ್ಲ ಖಂಡಿತ ತಲೆಯಲ್ಲಿ ಇದ್ದೇ ಇರುತ್ತೆ. ಅದು IPL ಅಂತ ಬಂದಾಗ ಖಂಡಿತ ಅದು ಬ್ಲಾಸ್ಟ್ ಆದರೂ ಆಗ್ಬೋದು. ಬೇರೆ ಟೀಮ್ಗೆ ಗಂಭೀರಣ್ಣ ಹೋದಾಗ, ವಿರಾಟ್ ಕೊಹ್ಲಿ RCB ಇದ್ದಾಗ ಅದು ಮತ್ತೆ ರೀಕ್ರಿಯೇಟ್ ಆದರೂ ಆಗ್ಬೋದು ಗೋಯಿಂಗ್ ಫಾರ್ವರ್ಡ್ ಇನ್ ಫ್ಯೂಚರ್, ಗೊತ್ತಿಲ್ಲ. ಬಟ್ ಇಂಡಿಯನ್ ಟೀಮಲ್ಲಿದ್ದಾಗ ಜಗಳ ಎಲ್ಲ ಆಡೋಕ್ಕಾಗಲ್ಲ ಗುರು. ಏನೇ ಇರ್ಬೋದು ಮನಸ್ತಾಪಗಳು ಹಿಂದೆ, ಬಟ್ ಇಂಡಿಯನ್ ಟೀಮಲ್ಲಿದ್ದಾಗ ಎಲ್ಲ ಒಂದೇ ಅಂತಲೇ ಇರಬೇಕು. ಅಪ್ಡೇಟ್ ನಂಬರ್ 5 ಹರ್ಷಿತ್ ರಾಣಾ. ಅದು ಏನಪ್ಪ ಕತೆ, ಏನಾಗಿದೆ ಅವ್ರಿಗೆ ಅಂತ ಕೇಳ್ತು ಅಂತಂದರೆ, ಸರ್ಜರಿ ಆಗೋಗ್ಬಿಟ್ಟೈತಂತಪ್ಪ ಅವ್ರಿಗೆ. ನೀ ರೀಜನಲ್ ಅವ್ರಿಗೆ ವಾರ್ಮ್ ಅಪ್ ಮ್ಯಾಚಲ್ಲಿ ಇಂಜುರಿ ಆಗುತ್ತೆ, ಅದಕ್ಕೆ ಸರ್ಜರಿ ಬೇರೆ ಅಂತೆ. ನಾವೇನೋ ಚಿಕ್ಕ ನಿಗಲ್ಲಾಗಿರ್ಬೋದು ಅಂತ ಅನ್ಕೊಂತು ಅಂತಂದರೆ ಅವರಿಗೆ ಪಾಪ ಸರ್ಜರಿ ಆಗಿದೆ. ಅದಕ್ಕೋಸ್ಕರನೇ ಅವರು ರೂಲ್ಡ್ ಔಟ್ ಆಗಿದೆ. ಏನೋ ಸಣ್ಣ ಪುಟ್ಟ ನಿಗಲ್ಲಾಗಿತ್ತು ಅಂದರೆ ಖಂಡಿತ ಅವರು ಪಾರ್ಟಿಸಿಪೇಟ್ ಮಾಡಿರೋರು ವರ್ಲ್ಡ್ ಕಪ್ಪಲ್ಲಿ, ರಿಕವರ್ ಆಗ್ಬೋದು ಅಂತ. ಸರ್ಜರಿ ರೇಂಜಿಗೆ ಹೋಗಿರೋದ್ರಿಂದನೇ ಅವರು ಔಟ್ ಆಫ್ ದ ವರ್ಲ್ಡ್ ಕಪ್ ಆಗಿರೋದು. ಆ್ಯಂಡ್ ಅದನ್ನು ಪಾಸಿಟಿವ್ ಆಗಿ ತೊಗೊಂಡಿದ್ದಾರೆ, ಖುಷಿಯಾಗಿ ಹೇಳ್ತಾ ಇದ್ದಾರೆ ರಿಕವರ್ ಆಗ್ಬಿಟ್ಟು ಬರ್ತೀನಿ ಮತ್ತೆ ಕ್ರಿಕೆಟ್ ಆಡೋದಕ್ಕೆ ಅಂತ. ಇದಿಷ್ಟು ಆಗಿರೋ ಆಫ್ ಆಗಿ ಕ್ರಿಕೆಟಿಂಗ್ ಅಪ್ಡೇಟ್ಸ್. ನಿಮ್ಗೆ ವಿಡಿಯೋ ಸ್ವಲ್ಪ ಇಷ್ಟ ಆಗಿತ್ತು ಅನ್ನೋದನ್ನು ಲೈಕ್ ಮಾಡಿ.